ಮಹಿಳೆಯರು ಪುರುಷರ ಬಗ್ಗೆ ತಮ್ಮ ಭಾವನೆಗಳ ಬಗ್ಗೆ ತುಂಬ ರಹಸ್ಯವಾಗಿರುತ್ತಾರೆ. ಒಬ್ಬ ಮಹಿಳೆ ನಿಮ್ಮೊಂದಿಗೆ ಪ್ರೀತಿಯಲ್ಲಿ ಬಿದ್ದಾಗ ಆಕೆಯ ವ್ಯಕ್ತಿತ್ವದಲ್ಲಿ ಕೆಲವು ಬದಲಾವಣೆಗಳನ್ನು ನೀವು ಗಮನಿಸಬಹುದು. ಕುತೂಹಲಕಾರಿಯಾಗಿ, ಅವಳು ನಿನ್ನನ್ನು ಆಳವಾಗಿ ಪ್ರೀತಿಸುತ್ತಿರುವುದನ್ನು ಸೂಚಿಸುವ ಈ ಚಿಹ್ನೆಗಳನ್ನು ನೀವು ಗುರುತಿಸಬೇಕೆಂದು ಮತ್ತು ಅವಳ ಬಳಿಗೆ ಹೋಗಿ ಪ್ರಪೋಸಲ್ ಮಾಡಬೇಕೆಂದು ಅವಳು ನಿರೀಕ್ಷಿಸುತ್ತಾಳೆ. ಕೆಲವೊಮ್ಮೆ ಪುರುಷರು ಪ್ರೀತಿ ಮತ್ತು ಪ್ರಣಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದಿಲ್ಲದಿರಬಹುದು. ಒಬ್ಬ ಮಹಿಳೆ ನಿಮ್ಮ ಮೇಲೆ ಗೀಳನ್ನು ಹೊಂದಿದ್ದಾಳೆಂದು ನೀವು ಭಾವಿಸಬಹುದು, ಆದರೆ ಅವಳು ಹಾಗೆ ಮಾಡದಿದ್ದರೂ ಸಹ. ಮತ್ತು ಒಬ್ಬ ಹುಡುಗಿ ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದರೂ ಸಹ ಅವಳು ನಿನ್ನನ್ನು ಕೇವಲ ಸ್ನೇಹಿತೆಯಾಗಿ ನೋಡುತ್ತಾಳೆ ಎಂದು ನೀವು ಭಾವಿಸಬಹುದು. ಇದು ಲಿಂಗ ವ್ಯತ್ಯಾಸಗಳಿಂದ ಉಂಟಾಗುವ ನೈಸರ್ಗಿಕ ಸಮಸ್ಯೆಗಳ ಒಂದು ಭಾಗ ಮಾತ್ರ. ಅವಳು ನಿನ್ನನ್ನು ಪ್ರಾಮಾಣಿಕವಾಗಿ ಪ್ರೀತಿಸುತ್ತಾಳೋ ಇಲ್ಲವೋ ಎಂದು ನಿರ್ಧರಿಸಲು ಕಲಿಯುವುದು ಪ್ರತಿಯೊಬ್ಬ ಪುರುಷನು ಕಲಿಯಬೇಕಾದ ಕೌಶಲ್ಯ. ಹಾಗಾದರೆ ಅವಳು ನಿನ್ನನ್ನು ಆಳವಾಗಿ ಪ್ರೀತಿಸುತ್ತಿದ್ದಾಳೆಯೇ ಎಂದು ಕಂಡುಹಿಡಿಯುವುದು ಹೇಗೆ? ಮಹಿಳೆಯರು ಪ್ರೀತಿಯಲ್ಲಿ ಬಿದ್ದಾಗ ಮಾಡುವ ಕೆಲವು ಕೆಲಸಗಳು ಇಲ್ಲಿವೆ. ಅವಳು ನಿನ್ನನ್ನು ತಾಯಿಯಂತೆ ನೋಡಿಕೊಳ್ಳುತ್ತಾಳೆ. ಅವಳು ನಿನ್ನನ್ನು ಹೇಗೆ ನೋಡಿಕೊಳ್ಳುತ್ತಾಳೆ ಎಂಬುದರ ಆಧಾರದ ಮೇಲೆ ಅವಳು ನಿನ್ನನ್ನು ನಿಜವಾಗಿಯೂ ಎಷ್ಟು ಪ್ರೀತಿಸುತ್ತಾಳೆಂದು ನಿಮಗೆ ತಿಳಿಯುತ್ತದೆ. ನೀವು ಅನಾರೋಗ್ಯಕ್ಕೆ ಒಳಗಾಗದಂತೆ ಮತ್ತು ಆರೋಗ್ಯವಾಗಿರಲು ಅವಳ ತಾಯಿಯ ಪ್ರವೃತ್ತಿ ಎಲ್ಲವನ್ನೂ ಮಾಡುವಂತೆ ಮಾಡುತ್ತದೆ. ಅವಳು ನಿನ್ನನ್ನು ತುಂಬ ಪ್ರೀತಿಸುತ್ತಿರುವುದರಿಂದ ಅವಳು ನಿಸ್ವಾರ್ಥವಾಗಿ ಮತ್ತು ಉಪಪ್ರಜ್ಞೆಯಿಂದ ನಿಮಗಾಗಿ ಇದನ್ನೆಲ್ಲ ಮಾಡುತ್ತಾಳೆ. ಅವಳು ನಿಮಗಾಗಿ ತ್ಯಾಗ ಮಾಡಲು ಸಿದ್ಧಳಾಗಿದ್ದಾಳೆ. ನಿಮ್ಮನ್ನು ಪ್ರೀತಿಸುವ ಮಹಿಳೆ ನಿಮಗಾಗಿ ತನ್ನ ಸ್ವಂತ ಅಗತ್ಯಗಳನ್ನು ತ್ಯಾಗ ಮಾಡಬಹುದು. ಒಂದು ಹುಡುಗಿ ನಿಮ್ಮ ಬಗ್ಗೆ ಭಾವನೆಗಳಿಲ್ಲದೆ ಹೊರಗೆ ಬಂದು ನಿಮಗಾಗಿ ಅಂತಹ ಕೆಲಸಗಳನ್ನು ಮಾಡಲು ಸಾಧ್ಯವಿಲ್ಲ. ಮಹಿಳೆಯರು ತಾವು ಪ್ರೀತಿಸುವ ವ್ಯಕ್ತಿಗಾಗಿ ತ್ಯಾಗಗಳನ್ನು ಮಾಡುತ್ತಾರೆ. ಅವಳು ದಯಾಳು ಮತ್ತು ತಾಳ್ಮೆಯುಳ್ಳವಳು. ನೀವು ಅವಳಿಗೆ ಎಷ್ಟೇ ತಲೆನೋವು ಕೊಟ್ಟರೂ ಅವಳು ನಿಮಗೆ ದಯೆ ತೋರಿಸದಂತೆ ತಡೆಯಲು ಸಾಧ್ಯವಿಲ್ಲ. ನೀವು ಹಠಮಾರಿಯಾಗಿರುವುದಕ್ಕೆ ಅವಳು ನಿನ್ನ ಮೇಲೆ ಕೋಪಗೊಂಡರೂ ಕೊನೆಯಲ್ಲಿ ಅವಳು ಮೃದುವಾಗಿ "ನೀನು ಹೇಗಿದ್ದೀಯಾ" ಎಂದು ಕೇಳುತ್ತಾಳೆ. ಅವಳು ನಿಮ್ಮೊಂದಿಗೆ ಯಾವಾಗಲೂ ಕೂಡ ತಾಳ್ಮೆಯಿಂದಿರುತ್ತಾಳೆ, ಏಕೆಂದರೆ ಅವಳು ನಿಮ್ಮ ಒಳ್ಳೆಯ ಬದಿಯನ್ನು ನೋಡಲು ಆರಿಸಿಕೊಳ್ಳುತ್ತಾಳೆ. ಅವಳು ನಿಮ್ಮನ್ನು ಕ್ಷಮಿಸುತ್ತಾಳೆ. ನೀವು ಅವಳನ್ನು ಎಷ್ಟೇ ಬಾರಿ ನೋಯಿಸಿದರೂ ಕೂಡ ಅಥವಾ ನಿರಾಶೆಗೊಳಿಸಿದರೂ ಅವಳು ಯಾವಾಗಲೂ ನಿಮ್ಮನ್ನು ಕ್ಷಮಿಸುತ್ತಾಳೆ. ಅವಳು ನಿಮ್ಮ ವೈಫಲ್ಯಗಳನ್ನು ಮರೆಯಲು ಆಯ್ಕೆ ಮಾಡಿಕೊಳ್ಳುತ್ತಾಳೆ ಮತ್ತು ನಿಮಗೆ ಬಹಳಷ್ಟು ಎರಡನೆಯ ಅವಕಾಶಗಳನ್ನು ಕೂಡ ನೀಡುತ್ತಾಳೆ. ಅವಳು ನಿಮ್ಮ ತಪ್ಪುಗಳನ್ನು ಮತ್ತು ನ್ಯೂನತೆಗಳ ಮೇಲೆ ಕೇಂದ್ರೀಕರಿಸುವುದಿಲ್ಲ. ಅವಳು ನಿಮ್ಮ ಕೆಟ್ಟ ನಡವಳಿಕೆಯನ್ನು ಸಹಿಸುವುದಿಲ್ಲ. ಅವಳ ಪ್ರೀತಿಯ ಹೊರತಾಗಿಯೂ ಕುಡಿದಂತಹ ನಿಮ್ಮ ನಕಾರಾತ್ಮಕ ನಡವಳಿಕೆಯನ್ನು ಅವಳು ಎಂದಿಗೂ ಸಹಿಸುವುದಿಲ್ಲ. ನಿಮ್ಮ ಕನಸುಗಳನ್ನು ತಲುಪಲು ಅವಳು ನಿಮ್ಮನ್ನು ಪ್ರೋತ್ಸಾಹಿಸುತ್ತಾಳೆ ಮತ್ತು ಬೆಂಬಲಿಸುತ್ತಾಳೆ. ನೀವು ಸಂತೋಷಕರವಾಗಿರಬೇಕೆಂದು ಅವಳು ಬಯಸುವುದರಿಂದ ಅವಳು ನಿಮ್ಮ ಕನಸುಗಳನ್ನು ತಲುಪಬೇಕೆಂದು ಬಯಸುತ್ತಾಳೆ. ಅವಳು ನಿನ್ನನ್ನು ಪ್ರೀತಿಸುತ್ತಾಳೆ ಮತ್ತು ಒಬ್ಬ ವ್ಯಕ್ತಿಯಾಗಿ ನೀನು ಪೂರ್ಣವಾಗಿ ಮತ್ತು ಯಶಸ್ವಿಯಾಗಬೇಕೆಂದು ಬಯಸುತ್ತಾಳೆ. ಈ ಕಾರಣಕ್ಕಾಗಿ ಅವರು ಯಾವಾಗಲೂ ನಿಮ್ಮ ಗುರಿಗಳನ್ನು ಅನುಸರಿಸಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತಾರೆ, ವಿಶೇಷವಾಗಿ ನಿಮ್ಮ ಬಗ್ಗೆ ನಿರಾಶೆಗೊಂಡಾಗ. ಅವರು ನಿಮಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಲು ಮತ್ತು ಬೆಂಬಲಿಸಲು ತಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತಾರೆ. ನಿಮ್ಮ ಕಷ್ಟದ ಸಮಯದಲ್ಲಿ ಅವಳು ನಿಮ್ಮೊಂದಿಗೆ ಇರುತ್ತಾಳೆ. ನಿರುತ್ಸಾಹಗೊಳಿಸುವ ಸಮಯದಲ್ಲಿ ನಿಮ್ಮ ಸ್ವಾಭಿಮಾನವನ್ನು ಹೆಚ್ಚಿಸಲು ಅವಳು ಯಾವಾಗಲೂ ಇರುತ್ತಾಳೆ. ನೀವು ಒಬ್ಬ ಮಹಾನ್ ವ್ಯಕ್ತಿ ಮತ್ತು ನಿಮ್ಮಲ್ಲಿ ಬಹಳಷ್ಟು ಸಾಮರ್ಥ್ಯಗಳಿವೆ ಎಂದು ಅವಳು ನಂಬುತ್ತಾಳೆ. ನೀವು ಗೊಂದಲಮಯ ವ್ಯಕ್ತಿಯೆಂಬ ಕಾರಣಕ್ಕಾಗಿ ಅವಳು ನಿಮ್ಮನ್ನು ಬಿಡುವುದಿಲ್ಲ. ನಿಮ್ಮ ಮೌಲ್ಯವನ್ನು ಮತ್ತೆ ನೋಡಲು ಮತ್ತು ನಿಮ್ಮ ಕಾಲ ಮೇಲೆ ಏಳಲು ಅವಳು ನಿಮಗೆ ಸಹಾಯ ಮಾಡುತ್ತಾಳೆ. ಅವಳು ನಿಮ್ಮನ್ನು ಹಗುರವಾಗಿ ಪರಿಗಣಿಸುವುದಿಲ್ಲ. ನೀವು ಅವಳಿಗಾಗಿ ಮಾಡುವ ಎಲ್ಲವನ್ನೂ ಶ್ಲಾಘಿಸುವ ಮೂಲಕ ಅವಳು ತನ್ನ ನಿಜವಾದ ಪ್ರೀತಿಯನ್ನು ನಿಮಗೆ ಅನುಭವಿಸುವಂತೆ ಮಾಡುತ್ತಾಳೆ. ನೀವು ಅವಳಿಗಾಗಿ ಮಾಡುವ ಸಣ್ಣ ಪುಟ್ಟ ಕೆಲಸಗಳಿಗೂ ಅವಳು ನಿಮಗೆ ಧನ್ಯವಾದ ಹೇಳಲು ಮರೆಯುವುದಿಲ್ಲ. ಅವಳು ನಿಮ್ಮ ಅಗತ್ಯತೆಗಳು ಮತ್ತು ಭಾವನೆಗಳಿಗೆ
ಸೂಕ್ತವಾಗಿರುತ್ತಾಳೆ. ಆದ್ದರಿಂದ ಅವಳು ನಿಮ್ಮ ಪ್ರಯತ್ನಗಳನ್ನು ವ್ಯರ್ಥ ಮಾಡುವುದಿಲ್ಲ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ತಪ್ಪದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.